ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2020-24 ಇಂದಿನ ಕಾರ್ಯಕ್ರಮ ಕಬ್ಬಿನ ತರಗು ನಿರ್ವಹಣೆ ಮತ್ತು ಅಣಬೆ ಬೇಸಾಯದ ತಂತ್ರಜ್ಞಾನದ ಕ್ಷೇತ್ರ ಪ್ರಾತ್ಯಕ್ಷಿಕೆ. ಕಬ್ಬಿನ ತರಗನ್ನು ಸುಡ್ತಾರೆ, ಆಲ್ಮೋಸ್ಟ್ ಕಟಾವ್ ನಂತರ ಕಬ್ಬಿನ ತರಗನ್ನು ಸುಡ್ತೀರಾ. ಆ ಥರ ಸುಡೋದ್ರಿಂದ ಅದರಲ್ಲಿರೋ ಪೋಷಕಾಂಶ ಎಲ್ಲ ನಷ್ಟ ಆಗುತ್ತೆ, ಮತ್ತೆ ಮಣ್ಣಿಗೆ ಕೂಡ ಹಾನಿ ಆಗುತ್ತೆ, ಮತ್ತೆ ಪರಿಸರ ಮಾಲಿನ್ಯ ಆಗುತ್ತೆ. ಅದ್ರ ಬದಲು ಆ ತರಗನ್ನ ಮಣ್ಣಿಗೆ ಸೇರಿಸೋದ್ರಿಂದ ತುಂಬಾ ಉಪಯೋಗಗಳಿದೆ. ಹೆಂಗಂದ್ರೆ ತರಗಲ್ಲಿ ತುಂಬಾ ಪೋಷಕಾಂಶ ಇರುತ್ತೆ. ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನ ತೇವಾಂಶ ಸಂರಕ್ಷಣೆ ಮಾಡಕ್ ಉಪಯೋಗ ಆಗುತ್ತೆ. ಮತ್ತೆ ಜೈವಿಕ ಮತ್ತೆ ಭೌತಿಕ ಗುಣಗಳು ಮಣ್ಣಂದು ಜಾಸ್ತಿ ಆಗುತ್ತೆ. ಆದ್ರಿಂದ ತರಗನ್ನ ಭೂಮಿಗೆ ಸೇರಿಸೋದು ತುಂಬಾ ಪ್ರಾಮುಖ್ಯವಾದ ಇದು. ಇದನ್ನ ಅಭಿವೃದ್ಧಿಪಡಿಸಿರೋದು ನಮ್ಮ ಕಾಲೇಜ್ ಅವರು. ಇದನ್ನ ಹೆಂಗ್ ಮಾಡೋದಂದ್ರೆ, ಕಬ್ಬಿನ ಕಟಾವ್ ಆದ್ಮೇಲೆ ಮುದ್ರಿದ ಮೇಲೆ ನೀರು ಹಾಯಿಸ್ಬೇಕು. ಬೆಳಿಗ್ಗೆ ನೀರು ಹಾಯಿಸಿದ ನಂತರ ಯೂರಿಯಾ ಹಾಕ್ಬೇಕು. ಯೂರಿಯಾ ಸಾಲ್ಗಳಿಗೆ ಅಂದ್ರೆ 15ರಿಂದ 20 kg ಯೂರಿಯಾನ ಹಾಕ್ಬೇಕು 1 ಎಕರೆಗೆ. ಅದು ಬೇಕಾದ ವಸ್ತುಗಳು ಏನೇನಂದ್ರೆ, ಒಂದು ಡ್ರಮ್ಮು, ಕೋಲು ಮತ್ತೆ ತರಗು ಕಳೆಯುವಿಕೆ ಅಂತ. ಇದು ನಮ್ಮ ಕಾಲೇಜಿಂದ ಅಭಿವೃದ್ಧಿ ಪಡಿಸಿರೋದು ತರಗು ಕಳೆಯುವಿಕೆ ಅಂತ. ಇದು ಪುಡಿ ರೂಪದಲ್ಲೂ ಇರುತ್ತೆ ಮತ್ತೆ ಅನಿಲ ರೂಪದಲ್ಲೂ ಇರುತ್ತೆ. ಇದನ್ನ ಹೆಂಗ್ ಮಾಡೋದು ಅಂದ್ರೆ, ಒಂದು ದೊಡ್ಡ ಡ್ರಮ್ಮಿಗೆ 200 ಲೀಟರ್ ನೀರು ಹಿಡಿಯುತ್ತೆ. ಇದು 1 kg ಪ್ಯಾಕೆಟ್ ದೊರೀತದೆ. ಇದು 1 kg ಪ್ಯಾಕೆಟ್ನ 100 ಲೀಟರ್ ಬಗಡ ಅಂದ್ರೆ ಸಗಣಿ ಮತ್ತೆ ನೀರನ್ನ ಕಲಸಿ ಬಗಡ ಮಾಡಬೇಕು. ಬಗಡಕ್ಕೆ 1 kg ಪುಡಿ ರೂಪ ಅಥವಾ 1 ಲೀಟರ್ ಅನಿಲ ರೂಪವನ್ನು ಹಾಕ್ಬೇಕು. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕದಡಿ ಅದನ್ನ ಸಾಲು ಮುದುಡಿರ್ತೀರಲ್ಲ ತರಗನ್ನ, ಆ ಸಾಲಿಗೆ ಹಾಕ್ಬೇಕು. ಇದನ್ನ ಒಬ್ರು ಮೈಕ್ ಇಟ್ಕೊಳ್ತವ. ಈ ತರ ತರಗಿನ ಸಾಲಿರುತ್ತಲ್ವಾ, ಈ ತರ ನೀರು ಮತ್ತೆ ಸೊಪ್ಪೆನ ಹಾಕಿ ಬಗಡ ಮಾಡ್ಕೋಬೇಕು. ಈ ಬಗಡ ಇವಾಗ 20 ಲೀಟರ್ ಐತೆ. 20 ಲೀಟರ್ ಅಂದ್ರೆ ಒಂದು 200 ಗ್ರಾಮ್ ಹಾಕ್ಬೇಕು. 100 ಲೀಟರ್ಗೆ 1 kg ಈ ತರಗು ಕಳೆಯುವಿಕೆನ ಹಾಕ್ಬೇಕು. ಪುಡಿ ರೂಪದಲ್ಲಿ ಮತ್ತೆ ಅನಿಲ ರೂಪದಲ್ಲೂ ದೊರೆಯುತ್ತೆ. 1 ಎಕರೆಗೆ 2 ಕರೆಂಟ್ ಯಾಕೆ ಸರಿಯಾಗಿ ಬರ್ತಾ ಇಲ್ಲ.